ನೋಡಿ, ಈಗಾಗಲೇ ಬಾಗಲಕೋಟೆನಲ್ಲಿ ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಇದೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ, ಚಲುವನಾರಾಯಣಸ್ವಾಮಿ ಅವರು ಮಂತ್ರಿಗಳಿದ್ದಾರೆ. ಅವ್ರಿಗೆ ತಾಕತ್ತಿದ್ರೆ ಈ ಭಾಗಕ್ಕೆ ಇನ್ನೇನಾಗಬೇಕು ಅದನ್ನ ತಗೊಂಬರ್ಲಿ. ಇವತ್ತು ಉತ್ತರ ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥ ಯೂನಿವರ್ಸಿಟಿನ ಕಿತ್ಕೊಂಡು ಇಲ್ಲಿ ತರ್ತಕ್ಕಂಥ ಅವಶ್ಯಕತೆ ಇಲ್ಲ. ಅವ್ರು ಮತ್ತೊಂದು ಯೂನಿವರ್ಸಿಟಿ ಮಾಡಲಿ, ಆದರೆ ಅದನ್ನು ಬಿಟ್ಬಿಟ್ಟು ರಾಜಕಾರಣ ಮಾಡಬಾರ್ದು. ಈ ವಿಚಾರದಲ್ಲಿ ಕೃಷಿ ವಿವಿ ಜೊತೆಲಿ ತೋಟಗಾರಿಕೆ ವಿವಿಯನ್ನು ಕೂಡ ತರ್ತಕ್ಕಂಥ ಒಂದು ಕುತಂತ್ರ ನಡೀತಾ ಇದೆ. ನಾನು ಹೇಳ್ತಕ್ಕಂಥದ್ದು, ಇವತ್ತು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅಂತ ಹೇಳಿದ್ರೆ ಇಡೀ ರಾಜ್ಯದ ಮುಖ್ಯಮಂತ್ರಿಗಳವರು, ಚಲುವನಾರಾಯಣಸ್ವಾಮಿ ಸಚಿವರು ಅಂತ ಹೇಳಿದ್ರೆ ಇಡೀ ರಾಜ್ಯಕ್ಕೆ ಅವರು ಸಚಿವರು. ಹಾಗಾಗಿ ಎಲ್ಲೂ ಕೂಡ ತಾರತಮ್ಯ ಆಗಬಾರ್ದು. ಇವತ್ತು ನಾನು ಕೂಡ ಹೇಳಿದ್ನಲ್ಲ, ಮಂಡ್ಯ ಜಿಲ್ಲೆಯ ಮೊಮ್ಮಗ ನಾನು ಕೂಡ ಯಡಿಯೂರಪ್ಪನವ್ರಿಗೆ ಇವತ್ತು ಜನ್ಮ ಕೊಟ್ಟಿರ್ತಕ್ಕಂಥ ಪುಣ್ಯ ಭೂಮಿಯಲ್ಲಿ ನಾನು ನಿಂತು ಮಾತನಾಡ್ತಾ ಇದ್ದೇನೆ. ಇವತ್ತು ಎಲ್ಲ ಜಿಲ್ಲೆಗೂ ಕೂಡ ನ್ಯಾಯ ಕೊಡ್ತಕ್ಕಂಥ ಕೆಲಸ ಅವ್ರು ಮಾಡಬೇಕು, ಅದು ನನ್ನ ಆಗ್ರಹ ಈ ಸಂದರ್ಭದಲ್ಲಿ.